ಯದುವೀರ್ ಒಡೆಯವರೇ, ನಿಮಗೂ ಅರಮನೆಗೂ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ತಿಕ್ಕಾಟ ಇದೆ ಅನ್ನೋ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ನಿಜ ಇದು? ನನಗೆ ಸಂಪೂರ್ಣವಾಗಿ ಏನೋ ಇತಿಹಾಸ ಏನೋ ಗೊತ್ತಿಲ್ಲ. ಅವ್ರು ನೀವು ಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗಿದೆ, ಅವ್ರಿಗೆ ಏನಕ್ಕೆ ಇಂಥ ನಿರ್ದೇಶನಗಳು ಕೊಡ್ತಾರೆ ಸರ್ಕಾರಕ್ಕೆ. ಆದರೂ ಸಹ ಇದಂತೂ ನಿಜ. ನಮ್ಮ ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಇರ್ಬೋದು, ಬೆಂಗಳೂರು ಪ್ಯಾಲೇಸ್ ಆಕ್ವಿಸಿಷನ್ ಆ್ಯಕ್ಟ್ ಆಗಿರ್ಬೋದು, ಅವರೇ ನೇತೃತ್ವದಲ್ಲಿ ಆಗಿರೋದು. ಅಂದರೆ ಅವರು ಡೆಪ್ಯೂಟಿ CM ಆಗಿದ್ರು ಆವಾಗ. ಏನು 39B ಇದೆ, ಆರ್ಟಿಕಲ್ 39B ಇದೆ ಕಾನ್ಸ್ಟಿಟ್ಯೂಷನಲ್. ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ನೀವು ಯಾವುದೇ ಕಾಸು ಜಮೀನನ್ನು ಸರ್ಕಾರ ತಗೋಬೋದು ಅಂತ. ಆದರೆ ಅದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಕ್ವಾಲಿಫಿಕೇಷನ್ಗಳಿದ್ದಾವೆ. ಸೊ ಅದರದ್ದು ಕೂಡ ಅದು ಕೇಸ್ ನಡೀತಾ ಇದೆ, ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ನಾವೇನೋ. ಅದು ಬಂದು ಇಲ್ಲಿ ಜನರ ಅಲ್ಲಿ ಅನುಕಂಪ ಏನು ಸೃಷ್ಟಿಸುವಂಥದ್ದೇನು ನಾವೇನು ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ ಆ ಕಾರಣಕ್ಕಾಗಿ. ಆದರೂ ಸಹ ಒಂದು ರೀತಿ ನಮ್ಮ ಏನೇನು ಆರ್ಡರ್ಸ್ಗಳು ನಮ್ಮ ಪರವಾಗಿ ಬಂದಿದೆ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ನೀವು ಗರ್ಕೆಮಾಳ ಇದೆ, ಅರಮನೆ ಮುಂದೆ ಇರುವಂಥದ್ದು ಮೈದಾನ, ಅದರದ್ದು ಆರ್ಡರು ಸುಮಾರು 2015ರಲ್ಲಿ ಬಂದಿದ್ದು, ಅದರ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಕುರ್ಬಾರಲ್ಲಿ, ಆಳ್ನಳ್ಳಿ ಸರ್ವೆ ನಂಬರ್ 4, 5 ಏನಿದೆ ಮೈಸೂರಲ್ಲಿ, ಅದರದ್ದು ಆರ್ಡರ್ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದೆಲ್ಲ ಬಿಡಿ, ನಮ್ಮ ಬೆಂಗಳೂರಿನವ್ರಿಗೆ ಅನುಕೂಲ ಆಗುವಂಥದ್ದು ಏನು ರೋಡ್ ವೈಡ್ನಿಂಗು ನಮ್ಮ ಮೈಸೂರು ಬೆಂಗಳೂರು ಅರಮನೆ ಸುತ್ತ, ಅದು ಆರ್ಡರ್ ಬಂದಿದ್ದು 2014ರಲ್ಲಿ. ಅದರದ್ದು ಕೂಡ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದರಲ್ಲೂ ಏನು ಸರ್ಕಾರಕ್ಕೂ ಕೂಡ ಯಾವುದೇ ರೀತಿ ತಮ್ಮ ಬಜೆಟಿಂದ ಏನು ಕೊಡುವಂಥದ್ದು ಏನೂ ಇಲ್ಲ ಆಕ್ವಿಸಿಷನ್ಗೋಸ್ಕರ. ನೀವು ಬರೀ TDR ಒಂದು ಪೇಪರ್ ಕೊಡಬೇಕಾಗಿದೆ. TDR ಸರ್ಟಿಫಿಕೇಟ್ ಕೊಡೋ ಮೂಲಕ ಇಡೀ ಬೆಂಗಳೂರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆಯನ್ನು ಮಾಡ್ಬೋದು. ನೀವು ರೋಡ್ ವೈಡ್ನಿಂಗ್ ಮಾಡ್ಬೋದು. ನಾವು ದಿನನಿತ್ಯ ನಾವು ಸಹ ಅಲ್ಲಿ ಬಂದು ಸಿಕ್ಕಾಕೋತೀವಿ ಆ ಟ್ರಾಫಿಕಲ್ಲಿ. ಅದು ಎಲ್ಲರಿಗೂ ಅನುಕೂಲ ಆಗೋಗೆ ನಾವು ಕೂಡ TDR ಅನ್ನು ಆಕ್ಸೆಪ್ಟ್ ಮಾಡಿದ್ದೀವಿ. ಸೊ ಇದು ಇಂಥ ನಡೀತಾ ಇರುವಾಗ ಬರೀ ನಮಗಲ್ಲ, ಇದು ಜನರಿಗೂ ಕೂಡ ಅನನುಕೂಲ ಆಗ್ತಾ ಇದೆ. ಯಾಕಂದರೆ ನಮ್ಮ ಏನು ಸೇವೆ ಸಂಸ್ಥೆಗಳು ಏನಿದ್ದಾವೆ ಅದಕ್ಕೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ಬೋದು. ಸರಿಯಾದ ಮಾರ್ಗದಲ್ಲಿ ನಮಗೂ ಕೂಡ ಏನು ಕೇಸಸ್ಗಳು, ಲೀಗಲ್ ಸಮಸ್ಯೆಗಳು ಏನೂ ಇಲ್ಲದೇ ಇದ್ದರೆ ನಾವು ಕೂಡ ಅದನ್ನೆಲ್ಲ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಸೇವೆ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಅದು ಯಾರಿಗೂ ಉಪಯೋಗ ಆಗ್ತಾಯಿಲ್ಲ, ನಮಗೂ ಕೂಡ, ಸರ್ಕಾರಕ್ಕೂ ಕೂಡ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೂ ಕೂಡ ಲಾಭ ಆಗ್ತಾಯಿಲ್ಲ.